ಎಐ ಡೇಟಾ ಸೆಂಟರ್ಗಳು ಅಪಾರ ಪ್ರಮಾಣದ ಶುದ್ಧ ನೀರನ್ನ ಬಯಸ್ತವೆ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಭೂಮಿಯನ್ನ ಇದಕ್ಕೆ ಒದಗಿಸಬೇಕು. ಇಷ್ಟೆಲ್ಲ ಆದ್ಮೇಲೆ ಉದ್ಯೋಗ ಸೃಷ್ಟಿಯಾಗುವ ಬದಲು ಈಗ ಕೆಲಸ ಮಾಡ್ತಾ ಇರೋರು ಕೆಲಸವನ್ನ ಕಳೆದುಕೊಳ್ತಿದ್ದಾರೆ. 10,000 ಜನರ ಕೆಲಸವನ್ನ ಕೇವಲ 125 ರೋಬೋಟ್ಗಳೇ ನಿರ್ವಹಿಸುತ್ತವೆ. 2030ಕ್ಕೆ ಉದ್ಯೋಗ ಸೃಷ್ಟಿ ಶೂನ್ಯಕ್ಕೆ ತಲುಪಲಿದೆ ಎಂದು ತುಮಕೂರು ಗಾಂಧೀಜಿ ಸಹಜ ಬೇಸಾಯ ಆಶ್ರಮದ ಸಂಯೋಜಕ ಡಾಕ್ಟರ್ ಜಿ ಮಂಜುನಾಥ್ ಕಳವಳವನ್ನ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ಹಾಗೂ ಶಿವಮೊಗ್ಗದ ಪರ್ಯಾವರಣ ಟ್ರಸ್ಟ್ನಿಂದ ಗುರುವಾರ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರದಲ್ಲಿ ಏರ್ಪಡಿಸಿದ ಎಐ ಡೇಟಾ ಸೆಂಟರ್ಗಳು, ಅವಕಾಶಗಳು, ಸವಾಲುಗಳು ಹಾಗೂ ಸುಸ್ಥಿರ ಭವಿಷ್ಯ ಎಂಬ ವಿಷಯದ ಕುರಿತ ಚರ್ಚೆಯಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಇನ್ನು ರೋಬೋಟ್ಗಳು ಎಲ್ಲಾ ಕ್ಷೇತ್ರಗಳನ್ನ ಆವರಿಸಿಕೊಳ್ಳಬಲ್ಲವು. ವೈದ್ಯರು, ಎಂಜಿನಿಯರ್ಗಳು, ಶಿಕ್ಷಕರು, ಐಟಿ ಕಂಪನಿಯ ಉದ್ಯೋಗಿಗಳು, ಹಣಕಾಸು ಸಂಸ್ಥೆಗಳು, ಜವಳಿ ಹೀಗೆ ಎಲ್ಲಾ ರಂಗದಲ್ಲೂ ಉದ್ಯೋಗ ಕಡಿತ ಹೆಚ್ಚಲಿದೆ. ಕೊನೆಗೆ ಮನೆ ಕೆಲಸದವರಿಗೂ ಉದ್ಯೋಗ ಸಿಗದ ಸ್ಥಿತಿ ನಿರ್ಮಾಣ ಆಗಲಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು. Without my knowledge, I am giving some topics to AI, that is ChatGPT. So ChatGPT will prepare the content and that will give within a fraction of seconds. How come it possible? Through this AI. Without this AI, we can't able to do our next things. ಅಲ್ಲಿ ನಾವು ಏನಾಗ್ತಾ ಇದ್ದೀವಿ, ನಮ್ಮ ನಾಲೆಡ್ಜ್ನ ನಮ್ಮ ಸ್ವಂತಿಕೆನ ನಾವು ಕಳ್ಕೊತಾ ಇದ್ದೀವಿ. ನಾವು ಸ್ವಂತ ನಾಲೆಡ್ಜ್ನ ಯೂಸ್ ಮಾಡ್ತಿಲ್ಲ, ಸುಮ್ಮನೆ ನಾವೇನೋ ಬೇಕು ಗೂಗಲಿಗೆ ಸರ್ಚ್ ಮಾಡ್ತೀವಿ. ನವೇಡೇಸ್ ಎಲ್ಲರಿಗೂ ನಾವು ChatGPTನ ಯೂಸ್ ಮಾಡೋದು ಗೊತ್ತಿದೆ. ಈಗ ನಾವು ಸಣ್ಣ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವರವರೆಗೂ ನಾವು ChatGPTನ ಎಷ್ಟು ಡೈಲಿ ಅದೊಂದು ಅಪ್ಲಿಕೇಶನ್ ಆಗಿ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಉದ್ದೇಶಗಳು ಏನಿದ್ದಾವೆ, ಭೂಮಿಯನ್ನು ಕರೆದುಕೊಂಡು ಮನುಷ್ಯ ಬದುಕೋದಕ್ಕಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಇವತ್ತಿನ ಚಿಂತನೆಗಳು ಹರಿದಾಡ್ತಾ ಇವೆ. ನಮ್ಮ ವೈಜ್ಞಾನಿಕ ಸಂಶೋಧನೆಗಳು ಮನುಷ್ಯನಿಗೆ ಎಷ್ಟು ಪೂರಕವೋ ಅಷ್ಟೇ ಮಾರಕವೂ ಆಗ್ತಾ ಇರೋದು ಕೆಲವೊಂದು ವಿದ್ಯಮಾನಗಳಿಂದ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಜುಲೈ ತಿಂಗಳು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ ಇರಬೇಕಾಗಿತ್ತು. ಅಂಥದ್ದು ಬಿಸಿಲನ್ನು ಸೇರಿಕೊಂಡು ಕೆಲವು ಸಾಕ್ಷಿಯಾಗಿದೆ. ಅದು ಜಗದೀಕರಣ ಹೋರಾಟ ಇರಬಹುದು, ಆನಂತರ ರೈತ ಚಳವಳಿ, ಕಾಗೋಡು ಸತ್ಯಾಗ್ರಹ ಇರಬಹುದು. ಇಂತಹ ಹಲವಾರು ವಿದ್ಯಮಾನಗಳು ವಿಶ್ವಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹದ್ದೇ ಮತ್ತೊಂದು ವಿಚಾರವನ್ನು ಇಟ್ಕೊಂಡು ಸೋಜಿಗವ ತೆರೆವ ಬೆರಳು ಯಾವುದು ಸುತ್ತ ವ್ಯವಸಾಯ ಶಾಲೆ ಭಾಷಣವನ್ನಾಗಿ ಮಾಡದೆ ಇಂದಿನ ತರುಣ ಪೀಳಿಗೆಗೆ ಒಬ್ಬ ಪ್ರೇರಣಾದಾಯಕ ಬದುಕುಗಳ ರೂಪಕಗಳನ್ನು ಯುವಜನರ ಮನಸ್ಸಿನಲ್ಲಿ ಬಿತ್ತುವುದು, ಹಾಗೆಯೇ ಅವರನ್ನು ಪ್ರಚೋದಿಸಿ ಕಾರ್ಯ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿಯೇ ಇವತ್ತು ಈ ಒಂದು ಥರದ ಜಾಗತೀಕರಣದ ಇಲ್ ಎಫೆಕ್ಟ್ಸ್ ಅಂತ ಏನಂತೀವಿ, ದುಷ್ಪರಿಣಾಮಗಳು, ಅದರ ಭಾಗವಾಗಿ ನಾವು ಇವತ್ತೊಂದು ವಿಷಯದ ಗಹನವಾದ ಚರ್ಚೆಗೆ ಮುಂದೆ ಈ ಹೋರಾಟವನ್ನು ತೆಗೆದುಕೊಂಡು ಬೇಕಾಗಿರ್ತಕ್ಕಂಥ ರೂಪರೇಷೆಗಳ ಬಗ್ಗೆ ಒಂದು ರೀತಿಯ ಆಲೋಚನಾ ಸಭೆ. ಹೀಗಾಗಿ ನಾವು ಸಹಜ ಬೇಸಾಯ ಶಾಲೆ, ಪರ್ಯಾವರಣ ಟ್ರಸ್ಟ್ ಮತ್ತು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ದೇಶಾದ್ಯಂತ 24 ರಾಜ್ಯಗಳಲ್ಲಿ ಕೂಡ ಜಲ್, ಜಂಗಲ್, ಜಮೀನ್, ಜಾನುವಾರು